ಪಂಜಾಬ್ ಇದಾಯ್ತು, ದಿಲ್ಲಿ ಆಯ್ತು, ಕರ್ನಾಟಕ ಯಾವಾಗ? ಕರ್ನಾಟಕ ಇನ್ನೊಂದು ವಾರ 15 ದಿವಸ ನೋಡಿ ಎಲ್ಲ ಸರಿ ಆಗ್ತದೆ, ಎಲ್ಲ ಸರಿಪಡಿಸ್ತಾರೆ. ಸರ್ಕಾರ ಇರ್ತದೋ ಅಥವಾ ಸರ್ಕಾರದ ಸರಿ ಆಕೈತೋ? ಅಲ್ಲ, ನಮ್ಮದು ಸರಿ ಆಗ್ತದೆ, ಸರ್ಕಾರ ಸರಿತೈತಿ. ಸರಿತೈತಿ, ನಿಮ್ದು ಸರಿಯಾಗಿ ಅದು ಸರಿತೈತಿ. ಹಾಂ, ಸರಿತೈತಿ. ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ, ಹೊಸ ಅಧ್ಯಕ್ಷರು ಬರ್ತಾರೆ. ಅದು ಹೈಕಮಾಂಡ್ ಕೇಳಿದ್ರು, ನಾನು ಹೈಕಮಾಂಡ್ ಅಲ್ಲೇ ಸರಿ ಆಗ್ತದೆ, ಯಾವ ರೀತಿ ಸರಿ ಆಗ್ತದೆ? ಅಲ್ಲ, ಅವ್ರು ಸರಿಪಡಿಸ್ತೇವೆ ಅಂತ ಹೇಳಿದಾರೆ. ಅವ್ರು ಸರಿಪಡಿಸ್ತೇವೆ ಅನ್ನೋದಕ್ಕೆ ಅದ್ರೊಳಗೆ ಅನೇಕ ಅರ್ಥ ಇರ್ತಾವೆ. ಅದನ್ನು ನಾವು ಹೆಂಗೆ ಬಿಡಿಸಿ ಹೇಳ್ಬೋದು? ಯಾವ ಬಣ? ವಿಜೇಂದ್ರ ಬಣ? ನಂದು ಪಕ್ಷದ ಬಣ. ನಾನು ಯಾವತ್ತು 90ರಿಂದ ಪಕ್ಷನಾಗಿದ್ದೀನಿ. ಪಕ್ಷದ ನಾಯಕದ ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾನು ಕೇಳ್ಕೊತ ಬಂದಿದ್ದೀನಿ. ಯಾಕೆ ಈ ಮಟ್ಟಿನ ಶಿಸ್ತಿನ ಪಕ್ಷ ಅಂತೀರಿ? ಸೊ ಯಾಕೋ ಕರ್ನಾಟಕ ಇಲ್ಲ, ಈಗ ದಿಲ್ಲಿ ಚುನಾವಣೆ ಆಗಿದ್ದು ಅದಕ್ಕೆ ಸರಿಪಡಿಸ್ತಾರೆ. ಎಲ್ಲಿ ಬೇಕಾದಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಅಲ್ಲ ನೋಡ್ರಿ, ದಿಲ್ಲಿ ಒಳಗೆ ಕೊಟ್ಟಂತಹ ಸ್ಕೀಮ್ಗಳು ಬಹುತೇಕ ಇಡೀ ದೇಶದಾಗ ಎಲ್ಲಿ ಕೊಟ್ಟಿಲ್ಲ. ಆದರೂ ಜನ ಅವ್ರು ತಿರಸ್ಕಾರ ಮಾಡಿದ್ದಾರೆ ಅಂದಬೇಕು. ನೀವು ತಿಳ್ಕೊಂಬರ್ರಿ, ಮೋದಿ ಅವ್ರ ಪ್ರಭಾವ, ಸಂಘಟನೆ ಶಕ್ತಿ ಎಟ್ಟೈತೆ ಅನ್ನೋದು. ಕರ್ನಾಟಕದಲ್ಲಿ ಯಾಕೆ ವರ್ಕೌಟ್ ಆಗ್ತಿಲ್ವಾ, ಅಥವಾ ನಿಮ್ಮವ್ರು ಅದನ್ನು ಈ ಸಲ ವರ್ಕೌಟ್ ಮಾಡ್ತೀವಿ? ಹೋದ ಸಲ ಓವರ್ ಕಾನ್ಫಿಡೆನ್ಸ್ನಾಗ ವರ್ಕೌಟ್ ಆಗಲಿಲ್ಲ. ಅಂದ್ರೆ ಅರ್ಧಕ್ಕೆ ವರ್ಕೌಟ್ ಆಕೈತಿ ಅಥವಾ 2028ಕ್ಕೆ? ಏನು ಕೆಲವೊಂದು ಜನ ಅಂತಾರೆ ಈಗ ವರ್ಕೌಟ್ ಆಗ್ತೈತಿ 2.5 ವರ್ಷ ನಂತರನೂ ಅಂತಾರೆ. ಅವ್ರವ್ರ ಗದ್ದಲೊಳಗೆ ನಡೆದ ನಾ ಮುಖ್ಯಮಂತ್ರಿ, ನೀ ಮುಖ್ಯಮಂತ್ರಿ, ಅದ್ರೊಳಗೆ ಸರ್ಕಾರ ಬರ್ತೈತೆ ಅಂತ ಅಂತಾರೆ. ಮತ್ತು ಸರ್ಕಾರ ಅವರಾಗಿ ಕೆಡಿಸ್ಬೋದು, ನಾವೇನು ಮಾಡೋದು? ದಿಲ್ಲಿ ಚುನಾವಣೆ ಶಕುನಿ ಅಂತ, ಶಕುನಿ ಹೆಂಗೆ ಮಹಾಭಾರತನಾಗ ಶಕುನಿಗೆ ಯಾವ ರೀತಿ ಅದರ ಪ್ರತಿರೂಪ ಇವತ್ತಿನ ಕಾಲನಾಗ ಅಂದರೆ ಅರವಿಂದ್ ಕೇಜ್ರಿವಾಲ್. ಸುಳ್ಳು, ಅಸತ್ಯ, ಒಟ್ಟು ಜನರನ್ನ ಭ್ರಮ ನಿರಸನ ಮಾಡುವಂಥದ್ದು. ಬಹುತೇಕ ಏನು ಭ್ರಷ್ಟಾಚಾರ ವಿರೋಧಿ ಅಂತೇಳಿ ಒಂದು ಆಂದೋಲನ ಮಾಡಿ ಅದರೊಳಗೆ ಪಾತ್ರ ವಹಿಸಿ ರಾಜಕೀಯ ಅದನ್ನು ಬಳಸ್ಕೊಂಡು ಜನರನ್ನ 10 ವರ್ಷದ ಇಲ್ಲಿ ಜನರನ್ನು ಮೂರ್ಖ ಮಾಡುವಂಥ ಪ್ರಯತ್ನ ಮಾಡಿದರು. ಈಗ ದಿಲ್ಲಿ ಜನ ಜಾಗೃತ ಆಗಿದ್ದಾರೆ, ಅವ್ರ ಸ್ಥಾನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೇ ಕೆಲವೇ ದಿನಗಳಲ್ಲಿ ಪಂಜಾಬನ್ನು ಆಂತರಿಕ ಏನು ಅಲ್ಲಿ ಗುದ್ದಾಟ ನಡೆದ, ಹೀಗಾಗಿ ಪಂಜಾಬ್ನಾಗಿಂದ ಆಪ್ ಸರ್ಕಾರ ಬರ್ತದೆ. ಕೆಲವೇ ದಿನಗಳಲ್ಲಿ ಆಪ್ ಅನ್ನುವಂಥ ಒಂದು ಪಕ್ಷ ಈ ದೇಶನಾಗ ಇತ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗಾಗಿ ದಿಲ್ಲಿ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ ಸುಳ್ಳು ಮೋಸಗಾರನ್ನ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು 10 ವರ್ಷ ಆದ ನಂತರನೂ ಮಾಡಿದ್ದಾರೆ. ಏನು ಸ್ಟ್ರಾಟಜಿ ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಆದಂತಹ ಸ್ಟ್ರಾಟಜಿಯನ್ನು ದಿಲ್ಲಿಯಲ್ಲಿ ಮಾಡಿದ್ದಂಥ ಸಂಘಟನೆ ಮುಖಾಂತರ ಮೋದಿ ಅವರ ವರ್ಚಸ್ವ, ಸಂಘಟನೆ, ಸಂಘ ಪರಿವಾರದ ನಿರಂತರ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ದಿಲ್ಲಿ ವಿಜಯ ಆಗಿದೆ.